ಸ್ನೇಹಿತರೆ, ನಿಮಗೆ ಗೊತ್ತಾ, ಆಸ್ಟ್ರೇಲಿಯಾದಲ್ಲಿ 2,27,00,000 ಜನ ಇದ್ದಾರೆ. ಆದರೆ ಅಲ್ಲಿ 20 ಕೋಟಿಗಿಂತ ಅಧಿಕ ರ್ಯಾಬಿಟ್ಸ್ಗಳಿವೆ. ಮನುಷ್ಯರ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಆಸ್ಟ್ರೇಲಿಯಾದಲ್ಲಿ ಮೊಲಗಳಿವೆ. ಅಲ್ಲಿರುವ ಮೊಲಗಳು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಸಮಸ್ಯೆಗಳನ್ನು ಹುಟ್ಟು ಹಾಕಿವೆ ಅಂದರೆ ಅದು ನೀವು ಊಹಿಸಲು ಕೂಡ ಅಸಾಧ್ಯ. ಹೌದು ಸ್ನೇಹಿತರೆ, ಆಸ್ಟ್ರೇಲಿಯಾದ ಸರ್ಕಾರ ರ್ಯಾಬಿಟ್ಸ್ ಹ್ಯಾವ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಕ್ರಿಯೇಚರ್ ಅಂತ ಹೇಳಿದೆ. ಇದರಲ್ಲಿ ಗೊತ್ತಾಗುತ್ತೆ ಮೊಲಗಳು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿವೆ ಅಂತ. ಒಂದು ಕಡೆ ಮೊಲಗಳು ಆಸ್ಟ್ರೇಲಿಯಾದಲ್ಲಿ ಹಲವಾರು ಸಮಸ್ಯೆ ಮತ್ತು ಹಾನಿಗಳನ್ನು ಮಾಡ್ತಿರ್ಬೇಕಾದ್ರೆ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ತರಹದ ಪ್ರಯತ್ನಗಳು ಆಸ್ಟ್ರೇಲಿಯಾ ಸರ್ಕಾರ ಮಾಡ್ತಿದೆ. ಇನ್ನೊಂದು ಕಡೆ ಚೈನಾ ಸರ್ಕಾರ ಕಳೆದ 30 ವರ್ಷಗಳಲ್ಲಿ 40 ಲಕ್ಷಕ್ಕಿಂತಲೂ ಅಧಿಕ ಮೊಲಗಳನ್ನು ಆಮದು ಮಾಡಿಕೊಂಡಿದೆ. ಇವುಗಳನ್ನು ಅವರು ತಿನ್ನುವ ಸಲುವಾಗಿ ಆಮದು ಮಾಡಿಕೊಂಡಿಲ್ಲ, ಅದರ ಬದಲಾಗಿ ಕುಬುಚಿ ಮರುಭೂಮಿಯಲ್ಲಿ ಒಂದು ವಿಚಿತ್ರವಾದ ಸಂಶೋಧನೆ ಮಾಡಲಿಕ್ಕಾಗಿ. ಆ ಸಂಶೋಧನೆ ರಿಸಲ್ಟ್ ಅನ್ನು ನೋಡಿ ಚೈನಾ ಅಲ್ಲದೆ ಇಡೀ ಜಗತ್ತು ವಿಸ್ಮಯಗೊಂಡಿತ್ತು. ಸ್ನೇಹಿತರೆ, ಫಲವತ್ತಾದ ಭೂಮಿ ತನ್ನ ಜೀವ ವೈವಿಧ್ಯತೆ ಮತ್ತು ಉತ್ಪಾದಕತೆಯನ್ನು ಕಳೆದುಕೊಂಡು ಮರುಭೂಮಿಯಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮೀಕರಣ. ಇದಕ್ಕೆ ಪ್ರಮುಖವಾಗಿ ತುತ್ತಾಗಿರುವ ಪ್ರದೇಶ ಅಥವಾ ವಿಕ್ಟಿಮ್ ಅಂದರೆ ಅದು ಚೈನಾದ ಕುಬುಚಿ ಮರುಭೂಮಿ. ಒಂದು ಸಮಯದಲ್ಲಿ ಪ್ರತಿ ವರ್ಷ 5 ಲಕ್ಷ ಎಕರೆಯಷ್ಟು ಭೂಮಿ ಮರುಭೂಮಿಯಾಗಿ ಬೆಳೆಯುತ್ತಿತ್ತು. ಆಗ ಚೈನಾ ಇದನ್ನು ಕಡಿಮೆ ಮಾಡಲು ಎಲ್ಲ ತರಹದ ಪ್ರಯತ್ನಗಳನ್ನು ಮಾಡಿತ್ತು. 1950 ಮತ್ತು 1960ರಲ್ಲಿ ಚೈನಾ ಹಲವಾರು ಪ್ರಾಜೆಕ್ಟ್ಗಳನ್ನು ಜಾರಿಗೆ ತಂದಿತ್ತು. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಮರಳಿನ ಸಮುದ್ರ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇತ್ತು. ಆದರೆ ಒಂದು ದಿನ ವಾಂಗ್ ಎನ್ಬಿ ಅವರು ಎಂಬ ಸ್ಥಳೀಯ ಉದ್ಯಮಿ ಎಲ್ಲವನ್ನು ಬದಲಾಯಿಸಿ ಬಿಡುತ್ತಾನೆ. ವ್ಯಾಂಗ್ ತನ್ನ ದುಡ್ಡನ್ನು ಒಂದು ವಿಚಿತ್ರವಾದ ಐಡಿಯಾ ಮೇಲೆ ಹಾಕುತ್ತಾನೆ. ಅವನು 100 ಎಕರೆ ಮರುಭೂಮಿಯಲ್ಲಿನ ಖಾಲಿ ಜಾಗವನ್ನು ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ ಆಗಿ ಕನ್ವರ್ಟ್ ಮಾಡಿದ. ಅದರ ಮಧ್ಯೆ ವಿಲ್ಲೋ ಗಿಡಗಳನ್ನು ನೆಡಲು ಪ್ರಾರಂಭ ಮಾಡಿದ. ಸ್ನೇಹಿತರೆ, ವಿಲ್ಲೋ ಟ್ರೀ ಹೇಗೆಂದರೆ ನೀರಿಲ್ಲದೇ ಸುಮಾರು ದಿನ ಜೀವಂತವಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಈ ಗಿಡದ ಬೇರುಗಳು. ಹೌದು ಸ್ನೇಹಿತರೆ, ಈ ಗಿಡದ ಬೇರುಗಳು ಮರುಭೂಮಿಯಲ್ಲಿ 300 ಫೀಟ್ ಒಳಗೆ ಹೋಗಿ ನೀರನ್ನು ಹುಡುಕುತ್ತವೆ. ಇನ್ನು ಈ ಮರ ಪೇಪರ್ ಮತ್ತು ಫರ್ನಿಚರ್ಗಳನ್ನು ತಯಾರು ಮಾಡಲು ಬಳಸುತ್ತಾರೆ. ಪ್ರಾರಂಭದಲ್ಲಿ ವ್ಯಾಂಗ್ನನ್ನು ನೋಡಿ ಎಲ್ಲರೂ ನಗುತ್ತಿದ್ದರು, ಯಾವ ಹುಚ್ಚ ಮರುಭೂಮಿಯಲ್ಲಿ ಗಿಡ ನೆಡುತ್ತಾನೆ ಎಂದು. ಆದರೆ ಯಾರಿಗೂ ವ್ಯಾಂಗ್ನ ಕಾರ್ಯ ಮತ್ತು ಐಡಿಯಲ್ ಶಕ್ತಿಯ ಬಗ್ಗೆ ಗೊತ್ತಿರಲಿಲ್ಲ. ಇನ್ನು ಇದು 3 ವರ್ಷದವರೆಗೆ ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಯುತ್ತಾ ಬಂತು. ಆದರೆ ಅನಂತರ ವಿಲ್ಲೋ ಟ್ರೀಗೆ ಸ್ಪೆಷಲ್ ಕೇರ್ನ ಅಗತ್ಯತೆ ಇತ್ತು. ಇವುಗಳನ್ನು ಪೇಪರ್ ಮತ್ತು ಫರ್ನಿಚರ್ ತಯಾರಿಕೆಗೆ ಬಳಸಬೇಕೆಂದರೆ ಗಿಡದ ಹೊಸ ರೆಂಬೆಗಳನ್ನು ತ್ವರಿತವಾಗಿ ಕಡಿಯಬೇಕಾಗಿತ್ತು. ಇದರಿಂದಾಗಿ ಗಿಡದ ಕಾಂಡ ತುಂಬಾ ದೊಡ್ಡದಾಗುತ್ತಿತ್ತು. ಆದರೆ ಮರುಭೂಮಿಯಲ್ಲಿ ಈ ಕೆಲಸ ಮಾಡುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಇಲ್ಲಿಂದಾನೇ ಸ್ನೇಹಿತರೆ ಒಂದು ಹೊಸ ಕಥೆ ಅಥವಾ ಒಂದು ಅಧ್ಯಾಯ ಶುರುವಾಗುತ್ತದೆ. ಇದೇ ಒಂದು ಸಮಯ ರ್ಯಾಬಿಟ್ಸ್ನ ಆಗಮನ ಆಗುತ್ತದೆ. ಆನಂತರ ಈ ರೆಕ್ಸ್ ರ್ಯಾಬಿಟ್ಸ್ಗಳು ಕಥೆಯ ಒಂದು ಮುಖ್ಯವಾದ ಭಾಗವಾಗಿ ಪರಿವರ್ತನೆಗೊಂಡವು. ಸ್ನೇಹಿತರೆ, ಯಾಕೆ ಈ ರೆಕ್ಸ್ ರ್ಯಾಬಿಟ್ಸ್ಗಳನ್ನು ಮರುಭೂಮಿಗೆ ತೆಗೆದುಕೊಂಡು ಬಂದರು? ಯಾಕೆಂದರೆ ರೆಕ್ಸ್ ರ್ಯಾಬಿಟ್ಸ್ಗಳು ಮಾಡುವ ಒಂದು ಸಣ್ಣ ಕೆಲಸದಿಂದ ಕುಬುಚಿ ಮರುಭೂಮಿಯ ಎಕೋಸಿಸ್ಟಮ್ ಅನ್ನು ಬದಲಾಯಿಸಿತು. ರೆಕ್ಸ್ ರ್ಯಾಬಿಟ್ಸ್ಗಳು ವಿಲ್ಲೋ ಮರದಿಂದ ಬರುವ ಹೊಸ ಮತ್ತು ತೆಳುವಾದ ರೆಂಬೆಗಳನ್ನು ತಿನ್ನೋಕೆ ತುಂಬಾ ಇಷ್ಟಪಡುತ್ತಿದ್ದವು. ಯಾವಾಗ ಹೊಸ ಮತ್ತು ತೆಳುವಾದ ರೆಂಬೆಗಳು ತಿನ್ನಲು ಶುರು ಮಾಡಿದವು, ಆಗ ಉಳಿದ ಗಿಡದ ಮುಖ್ಯವಾದ ರೆಂಬೆ ಕೊಂಬೆಗಳು ಮತ್ತಷ್ಟು ದಪ್ಪವಾಗಿ ಬೆಳೆಯುತ್ತಾ ಹೋದವು. ಇದರಿಂದಾಗಿ ಪೇಪರ್ ಇಂಡಸ್ಟ್ರಿಯವರು ಹೆಚ್ಚು ಹಣ ಕೊಟ್ಟು ಗಿಡಗಳನ್ನು ಖರೀದಿ ಮಾಡಲು ಶುರು ಮಾಡಿದರು. ಈ ಕಡೆ ರ್ಯಾಬಿಟ್ಸ್ಗಳಿಗೆ ಆಹಾರ, ಮತ್ತೊಂದು ಕಡೆ ಪೇಪರ್ ಇಂಡಸ್ಟ್ರಿಗೆ ಬೇಕಾದ ರಾ ಮಟೀರಿಯಲ್, ಹಾಗೆ ಇನ್ನೊಂದು ಕಡೆ ಪರಿಸರ ಮತ್ತು ಎಕನಾಮಿ ಎರಡೂ ಬೆಳೆಯಲು ಪ್ರಾರಂಭ ಮಾಡಿದವು. ಇದೆಲ್ಲ ಒಂದು ಕಡೆ ಆದರೆ ಇನ್ನು ರೆಕ್ಸ್ ರ್ಯಾಬಿಟ್ಸ್ನ ವೇಸ್ಟ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಚೈನಾದ ಜೀರೋ ವೇಸ್ಟ್ ಸಿಸ್ಟಮ್ನಲ್ಲಿ ಇದು ಕೂಡ ಒಂದು ಪ್ರಾಡಕ್ಟ್ ಆಗಿ ಬದಲಾವಣೆ ಆಯಿತು. ಹಾಗೆ ಈ ಮೊಲಗಳ ತಳಿ ಹೆಚ್ಚು ಮರಿಗಳ ಜನ್ಮ ನೀಡುತ್ತಿದ್ದವು. ಒಂದು ಫೀಮೇಲ್ ರ್ಯಾಬಿಟ್ ಒಂದು ವರ್ಷದಲ್ಲಿ 50 ಬೆನ್ನಿಗೆ ಜನ್ಮ ನೀಡುತ್ತವೆ. ಹಾಗೆ ಇವುಗಳ ರೀಪ್ರೊಡಕ್ಷನ್ ರೇಟ್ ಕೂಡ ತುಂಬ ಹೆಚ್ಚಾಗಿ ಇದೆ. ಹೇಗೆ ಮೊಲಗಳ ಸಂಖ್ಯೆ ಹೆಚ್ಚಾಯ್ತಾ ಹೋಯಿತು, ಹಾಗೆ ಅವುಗಳ ಗೊಬ್ಬರ ಹೆಚ್ಚಾಯಿತು. ಇದರಿಂದಾಗಿ ನೋಡುತ್ತಲೇ ಮರುಭೂಮಿ ಒಂದು ಫಲವತ್ತಾದ ಭೂಮಿಯಾಗಿ ಮಾರ್ಪಾಡಾಗಿ ಬದಲಾಯಿತು. ಅಲ್ಲಿ ಆರ್ಗ್ಯಾನಿಕ್ ತರಕಾರಿಗಳನ್ನು ಬೆಳೆಯಲು ಕೂಡ ಪ್ರಾರಂಭ ಮಾಡಿದರು. ಸ್ನೇಹಿತರೆ, ರ್ಯಾಬಿಟ್ಸ್ಗಳು ಜೇನು ನೊಣಗಳ ರೀತಿ ಕೆಲಸ ಮಾಡಲು ಶುರು ಮಾಡಿದವು. ಅಲ್ಲಿರುವ ಸಸ್ಯ ಮತ್ತು ಹಲವಾರು ಗಿಡಗಳ ಬೀಜಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಿತ್ತನೆ ಮಾಡಲು ಸಹಾಯ ಮಾಡಿದವು. ಇದರಿಂದಾಗಿ ವಿಲ್ಲೋ ಗಿಡಗಳ ಜೊತೆ ಇನ್ನು ಹಲವಾರು ಸಣ್ಣ ಪುಟ್ಟ ಹುಲ್ಲು ಮತ್ತು ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯಲು ಪ್ರಾರಂಭ ಮಾಡಿದವು. ಇದಾದ ನಂತರ ವ್ಯಾಂಗ್ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಸುಮಾರು 100 ಬುಲ್ಡೋಜರ್ಗಳನ್ನು ತಂದು ಮರುಭೂಮಿಯ ಮೇಲ್ಮೈಯನ್ನು ಸಮಾನವಾಗಿ ಮಾಡಿದ. ಮತ್ತೆ ಇಲ್ಲಿ ವಿಲ್ಲೋದ ಮರಗಳನ್ನು ನೆಡಲು ಪ್ರಾರಂಭಿಸಿದ. ಹಾಗೆ ಅಲ್ಲಿರುವ ಸ್ಥಳೀಯ ಜನರಿಗೆ ರೆಕ್ಸ್ ರ್ಯಾಬಿಟ್ಸ್ಗಳನ್ನು ಸಾಕಲು ಎನ್ಕರೇಜ್ ಮಾಡಿದ. ಇವನು ಚೀನಾ ಸರ್ಕಾರದ ಸಹಾಯದಿಂದ ಲಕ್ಷಾಂತರ ರ್ಯಾಬಿಟ್ಸ್ಗಳನ್ನು ಆಮದು ಮಾಡಿಕೊಂಡು ಸ್ಥಳೀಯ ಜನರಿಗೆ ಸಾಕಲು ಕೊಟ್ಟ. ಪ್ರತಿ ಮನೆ ಕೂಡ ಒಂದು ಸಣ್ಣ ಫಾರ್ಮ್ ಹೌಸ್ ಆಗಿ ಬದಲಾವಣೆಯಾದವು. ಇದು ಈ ಮುಂದಿನ 10 ವರ್ಷಗಳವರೆಗೆ ಹಾಗೆ ನಡೆಯುತ್ತಾ ಬಂತು.
ಆನಂತರ ಮರುಭೂಮಿಯಾಗಿದ್ದ ಪ್ರದೇಶ ಫಲವತ್ತಾದ ಪ್ರದೇಶವಾಗಿ ಬದಲಾಯಿತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕುಬುಚಿ ಮರುಭೂಮಿ 18,600 ಸ್ಕ್ವೇರ್ ಕಿಲೋಮೀಟರ್ನಷ್ಟು ದೊಡ್ಡದಾಗಿದೆ. ಇದರಲ್ಲಿ ಯುಎನ್ ರಿಪೋರ್ಟ್ನ ಪ್ರಕಾರ 33% ಅಂದರೆ 6,750 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಪ್ರದೇಶ ಈಗಾಗಲೇ ಫಲವತ್ತಾದ ಭೂಮಿಯಾಗಿ ಪರಿವರ್ತನೆ ಆಗಿದೆ. ಇದು 30 ವರ್ಷಗಳ ಹಲವಾರು ಜನರ ಕಠಿಣ ಪರಿಶ್ರಮ. ಇದರಿಂದಾಗಿ ಕುಬುಚಿ ಮರುಭೂಮಿ ಸಿ ಆಫ್ ಡೆತ್ನ ಬದಲಾಗಿ ಎಕೋಲಾಜಿಕಲ್ನ ಒಂದು ವಿಸ್ಮಯಕ್ಕೆ ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ಇಲ್ಲಿ ಕೇವಲ ಮರುಭೂಮಿ ಫಲವತ್ತಾದ ಭೂಮಿಯಾಗಿ ಮಾರ್ಪಾಡಾಗಿಲ್ಲ, ಇದರ ಜೊತೆಯಾಗಿ ಅಲ್ಲಿರುವ ಜನರ ಜೀವನ ಕೂಡ ಬದಲಾಯಿತು. ಚೀನಾದ ಸರ್ಕಾರ ಇಲ್ಲಿ 3 ಅರಬ್ ಯುಯಾನ್ ಅಂದರೆ $400 ಮಿಲಿಯನ್ ಇನ್ವೆಸ್ಟ್ ಮಾಡಿತು. ಇದರಿಂದಾಗಿ ಅಲ್ಲಿ ಹೊಸ ಊರುಗಳನ್ನು ಕಟ್ಟಿಕೊಂಡರು, ಉದ್ಯೋಗ ಸೃಷ್ಟಿಯಾದವು. 2,000ಕ್ಕಿಂತ ಹೆಚ್ಚು ಫಾರ್ಮ್ಸ್ಗಳು ನಡೆಯುತ್ತವೆ. ಪ್ರತಿ ವರ್ಷ 30 ಲಕ್ಷ ರ್ಯಾಬಿಟ್ಸ್ಗಳನ್ನು ಮಾರಲಾಗುತ್ತದೆ. ಒಬ್ಬ ಫಾರ್ಮರ್ಸ್ನ ಒಂದು ವರ್ಷದ ಸರಾಸರಿ ಆದಾಯ $9,600 ಮುಟ್ಟಿದೆ. ಮುಂಚೆ ಅಲ್ಲಿರುವ ಜನ ಮರುಭೂಮಿಯನ್ನು ಬಿಟ್ಟು ವಲಸೆ ಹೋಗುವ ಯೋಚನೆ ಮಾಡುತ್ತಿದ್ದರು, ಆದರೆ ಅದೇ ಜನ ಇಂದು ಶ್ರೀಮಂತರಾಗಿದ್ದಾರೆ. ಒಂದು ಎಸ್ಟಿಮೇಟ್ನ ಪ್ರಕಾರ 10,000ಕ್ಕಿಂತ ಅಧಿಕ ಜನರ ಜೀವನ ಬದಲಾಗಿದೆ. ಇದು ಸ್ನೇಹಿತರೆ, ಕುಬುಚಿ ಮರುಭೂಮಿ ಸಿ ಆಫ್ ಡೆತ್ನ ಬದಲಾಗಿ ಎಕೋಲಾಜಿಕಲ್ನ ಒಂದು ವಿಸ್ಮಯಕ್ಕೆ ಹೆಸರುವಾಸಿಯಾದರ ಬಗ್ಗೆ ಒಂದಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.